ಕ್ರಾಸ್ ಅಥವಾ ನವಿಲಗುಡ್ಡ ಗ್ರಾಮಕ್ಕೆ ಪ್ರೌಢಶಾಲೆ ಮಂಜೂರು, ಸಚಿವ ಎಸ್ ಮಧು ಬಂಗಾರಪ್ಪ. ದೇವದುರ್ಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಅಮರಾಪುರ ಕ್ರಾಸ್ ಮತ್ತು ನವಿಲಗುಡ್ಡ ವ್ಯಾಪ್ತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಅವಶ್ಯಕತೆ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದು, ಅಮರಾಪುರ ಕ್ರಾಸ್ ಅಥವಾ ನವಿಲಗುಡ್ಡ ಗ್ರಾಮಕ್ಕೆ ಪ್ರೌಢಶಾಲೆಯೊಂದನ್ನು ಮಂಜೂರು ಮಾಡುವುದಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದರು. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ವಿಧಾನಮಂಡಲದ ಅಧಿವೇಶನದಲ್ಲಿ ಗುರುವಾರ ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಶಾಸಕಿ ಕರೆಮ್ಮ ನಾಯಕ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಅವರು ಉತ್ತರಿಸಿದರು. ಅಮರಾಪುರ ಕ್ರಾಸ್ ಮತ್ತು ನವಿಲಗುಡ್ಡ ಶಾಲೆಗಳ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಸರ್ಕಾರಿ ಅಥವಾ ಅನುದಾನಿತ ಪ್ರೌಢಶಾಲೆಗಳು ಇರುವುದಿಲ್ಲ. ಆದ್ದರಿಂದ ಈ 2 ಶಾಲೆಗಳ ಪೈಕಿ ಒಂದನ್ನು ಪ್ರೌಢಶಾಲೆಯಾಗಿ ಉನ್ನತೀಕರಿಸಲು ಸರ್ಕಾರ ಮಂಜೂರಾತಿ ನೀಡಲಿದೆ. ಇದರಿಂದ ನವಿಲಗುಡ್ಡ, ಬಾಗೂರು, ನೀಲ್ವಂಜಿ, ಕರಡಿಗುಡ್ಡ, ಮಂಡಲಗುಡ್ಡ ಮತ್ತು ಹೇರುಂಡಿ ಶಾಲೆಗಳ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದರು. ಮಲ್ಲೇಗೌಡರ ದೊಡ್ಡಿ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ ಶಾಲಾ ಕಟ್ಟಡಗಳು ಹಾಗೂ ಶೌಚಾಲಯಗಳನ್ನು ಈಗಾಗಲೇ ನಿರ್ಮಿಸಲಾಗಿದೆ. ಇಲ್ಲಿ ಶಿಕ್ಷಕರನ್ನು ನಿಯೋಜಿಸಿ ತಾತ್ಕಾಲಿಕವಾಗಿ ಬ್ರಾಂಚ್ ಶಾಲೆ ತೆರೆಯಲಾಗಿದೆ. ಮಲ್ಲೇಗೌಡರ ದೊಡ್ಡಿಯಲ್ಲಿ ನಿಯಮಾನುಸಾರ ಪ್ರಾಥಮಿಕ ಶಾಲೆ ಮಂಜೂರು ಮಾಡಲು ಪರಿಶೀಲನೆ ನಡೆಸುವುದಾಗಿ ಸಚಿವ ಎಸ್ ಮಧು ಬಂಗಾರಪ್ಪ ತಿಳಿಸಿದರು. ಬಹಳ ಬೆಟ್ಟದ ಮೇಲೆ ಇರೋದ್ರಿಂದ ಈಗಾಗಲೇ ಅಲ್ಲಿ ಕಟ್ಟಡ ಮತ್ತೆ ಕಾಂಪೌಂಡ್, ಅಡಿಗೆ ಕೋಣೆ ಎಲ್ಲ ನಿರ್ಮಾಣ ಆಗಿದೆ. ಸಭಾಧ್ಯಕ್ಷರೇ, ಮನೆ ಸಚಿವರು ಇದಕ್ಕ ಒಂದು ಬ್ರಾಂಚ್ ಮಾಡಿ ಅಲ್ಲಿ ಒಂದು ತಾತ್ಕಾಲಿಕ ಒಂದು ಹುದ್ದೆ ನೇಮಕ ಮಾಡಿವೆ ಅಂತ ಹೇಳಿ ಮನೆ ಸಚಿವರು ತಿಳಿಸ್ಯಾರ. ಆದ್ರೆ ಕಾಯಂ ಹುದ್ದೆ ಅಲ್ಲಿ ಕೊಡಬೇಕು, ಶಾಂಕ್ಷನ್ ಕೊಡ್ಬೇಕು. ಯಾಕಂದ್ರೆ ಅಲ್ಲಿ ಮಕ್ಕಳು ಬರೋದಕ್ಕ ಬಹಳ ತೊಂದರೆ ಆಗ್ತದ ಅನ್ನೋಂಥದ್ದು ನನ್ನ ಮನವಿ. ಸಭಾಧ್ಯಕ್ಷರೇ, ಶಾಲೆಗೆ ಡಯಸ್ ಕೊಡು ಮತ್ತು ಹುದ್ದೆ ಮಂಜೂರು ಮಾಡಿದ್ರೆ ಸಚಿವರಿಗೆ ಈಗ ಒಂದು ಅನುಕೂಲ ಆಗ್ತದ ಅನ್ನೋಂಥದ್ದು. ಯಾಕಂದ್ರೆ ಮಾನ್ಯ ಶಿಕ್ಷಣ ಸಚಿವರು ನಮ್ಮ ಕ್ಷೇತ್ರದ ಬಗ್ಗೆ ಅವರಿಗೂ ಕೂಡ ಬಹಳ ಗೊತ್ತಾದ. ಬಂಗಾರಪ್ಪ ಸಾಹೇಬರು ಇದ್ದಾಗ ನಮ್ಮಲ್ಲಿ ಒಂದು ದೊಡ್ಡದೊಂದು ಕೆರೆನೇ ಮಾಡ್ಯಾರ ಸಭಾಧ್ಯಕ್ಷರೇ. ಅದರಿಂದ ಸಾಕಷ್ಟು ರೈತರಿಗೆ ಮತ್ತೆ ರಾಯಚೂರಿಗೆ ನೀರು ಕೊಡಂತದ್ದು ಅವ್ರು ನೆನೆಸ್ತೀವಿ ನಾವು. ಯಾಕಂದ್ರೆ ಅವರು ಒಂದು ಮಗ ಸಚಿವರಾಗಿರೋದ್ರಿಂದ ನಾನು ಇನ್ನೊಂದು ಕೇಳ್ತೀನಿ ಸಭಾಧ್ಯಕ್ಷರೇ, ನಮ್ಮಲ್ಲಿ ಒಂದು ಅಮರಾಪುರ ಕ್ರಾಸಿಗೆ ಒಂದು ಪ್ರೌಢಶಾಲೆ ಒಂದು ಮಂಜೂರು ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಸುತ್ತಮುತ್ತ 5-6 ಹಳ್ಳಿಗಳು, ಒಂದು 8-10 ಹಳ್ಳಿಗಳು ಬರ್ತದವ ಸಭಾಧ್ಯಕ್ಷರೇ. ಹಂಗಾಗಿ ಅಂತ ಒಂದು ಹೊರಗಡೆ ಅವರು ಈಗೇನು ಗಾಣದಾಳು ಕೆಲವೊಂದು ಹಳ್ಳಿಗಳಿಗೆ ನವಿಲಗುಡ್ಡ ಪ್ರೌಢಶಾಲೆ ಮತ್ತು ಸುತ್ತಮುತ್ತ ಹಳ್ಳಿಗಳಿಗೆ ಅನುಕೂಲ ಆಗ್ತದ. ಹಂಗಾಗಿ ಅಲ್ಲಿ ಒಂದು ಪ್ರೌಢಶಾಲೆ ಮಂಜೂರು ಕೊಡಬೇಕು ಅಂತೇಳಿ ನಾನು ಕೋರ್ತೀನಿ ಸಭಾಧ್ಯಕ್ಷರೇ. ಶಿಕ್ಷಕರ ಕೊರತೆ ಕೂಡ ಸಾಕಷ್ಟಾದ ಸಭಾಧ್ಯಕ್ಷರೇ. ಇಲ್ಲಿ 1674 ಶಿಕ್ಷಕರಿರಂತ ಒಂದು ಸಂದರ್ಭದಲ್ಲಿ ಖಾಲಿ 639 ಶಿಕ್ಷಕರು ಕೆಲಸ ನಿರ್ವಹಿಸ್ತಾರ. ಅಲ್ಲಿ ಮತ್ತೆ ಅತಿಥಿ ಶಿಕ್ಷಕರ ಮೇಲೆ ನಡೆದದ. ದಯಮಾಡಿ ನಮ್ಮಲ್ಲಿ ಶಿಕ್ಷಕರ ಒಂದು ಕೊರತೆಯನ್ನ ನೀಗಿಸಬೇಕು ಅನ್ನೋಂಥದ್ದು ತಮ್ಮ ಮುಖಾಂತರ ಸಚಿವರಿಗೆ ಮನವಿ ಮಾಡಿಕೊಳ್ತೀನಿ ಸಭಾಧ್ಯಕ್ಷರೇ. ನಮ್ಮ ಸರ್ಕಾರಿ ಶಾಲೆ ಓದುವ ಮಕ್ಕಳ ಸಂಖ್ಯೆ ವರ್ಷದಿಂದ ಹೆಚ್ಚಾಗುತ್ತಿದ್ದರಿಂದ ಹೊಸ ಶಾಲೆಗಳು ಮಂಜೂರು ಮಾಡಲು ಮತ್ತೊಮ್ಮೆ ಮಾನ್ಯ ಸಚಿವರಲ್ಲಿ ಬೇಡಿಕೆ ಇಡ್ತೀನಿ. ಮತ್ತೆ ಒಂದೇ ನಿಮಿಷ ಸರ್. ಹಾಗಾಗಿ ಮುಂದಿನ ವರ್ಷ ಹೊಸ ಪ್ರೌಢಶಾಲೆಗಳಿಗೆ ಮಂಜೂರು ನೀಡಬೇಕು. ಮತ್ತೆ ನನ್ನ ಕೆಕೆಆರ್ಡಿಬಿ ಅನುದಾನದಲ್ಲಿ ಕಟ್ಟಡಗಳಿಗೆ ಹಣವನ್ನು ಮೀಸಲಿಡುತ್ತೇವೆ ಸಭಾಧ್ಯಕ್ಷರೇ. ಸರ್ಕಾರಿ इस वीडियो को लाइक करें, हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए।